ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯಾಗಿ ಅಂತಿಮವಾಗಿ ಈಗ ಶಾಸಕರಾಗಿರುವಂಥ ವಿನಯ್ ಕುಲಕರ್ಣಿ ಆರೋಪಿಯಲ್ಲ ಅಪರಾಧಿ ಅಂತ ಕೂಡ ಸಾಬೀತಾಗಿದೆ. ಇವತ್ತು ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಕೂಡ ನೀಡಿದೆ, ಜೀವಾವಧಿ ಶಿಕ್ಷೆಯನ್ನು ಘೋಷಣೆ ಮಾಡಲಾಗಿದೆ. ಹಾಗಾದರೆ ಇವತ್ತಿನ ನ್ಯಾಯಾಲಯದಲ್ಲಿ ನಡೆದಂಥ ಕಾರ್ಯಕಲಾಪ ಏನಿತ್ತು ನೋಡೋಣ. ನಮ್ಮ ತಮ್ಮನ ಕಡಿ ಮುಂದೆ ನೋವು ಆಗಿಲ್ಲ ಯಾರಿಗೆ. ವಿನಯ್ ಕುಲಕರ್ಣಿ ಕಾರಣ ನಾ ಹೇಳ್ತೇನೆ, ಅನ್ಯಾಯ ಭಾಳ ಮಾಡ್ಯಾರ ನಮಗೆ. ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತಹ ಕೊಲೆ. ಇವತ್ತಿನ ತೀರ್ಪು ಒಂದು ಐತಿಹಾಸಿಕ ತೀರ್ಪು. ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಹಣಬಲ ತೋಳುಬಲ ಇದ್ರೂ ರಾಜಕೀಯದಲ್ಲಿ ಎಷ್ಟೇ ಪ್ರಭಾವಿಯಾಗಿದ್ರು ತಪ್ಪು ಮಾಡಿರೋದು ಬಚಾವಾಗೋಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಇವತ್ತಿನ ತೀರ್ಪೇ ಸಾಕ್ಷಿ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ್ದ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಬಗ್ಗೆ ಮಹತ್ವದ ತೀರ್ಪು ಹೊರಬಿದ್ದಿದೆ. ಬರೋಬ್ಬರಿ 10 ವರ್ಷಗಳ ಬಳಿಕ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ಕೊಲೆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಮೊನ್ನೆಯಷ್ಟೇ ತೀರ್ಪು ನೀಡಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇಂದು ಶಿಕ್ಷೆ ಪ್ರಮಾಣ ಪ್ರಕಟಿಸಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅಪರಾಧಿ ಎಂದು ಘೋಷಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿನಯ್ ಕುಲಕರ್ಣಿ ಸೇರಿದಂತೆ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಘೋಷಿಸಿದೆ. ಪ್ರಕರಣದ 19ನೇ ಆರೋಪಿ ಚನ್ನಕೇಶವ ಟಿಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಇನ್ನು ಯೋಗೇಶ್ ಗೌಡ ಮಕ್ಕಳಿಗೆ 16 ಲಕ್ಷ ರೂಪಾಯಿ ಪರಿಹಾರ ನೀಡಲು ಜಡ್ಜ್ ಸಂತೋಷ್ ಗಜಾನನ ಭಟ್ ಸೂಚನೆ ನೀಡಿದ್ದಾರೆ. ಇನ್ನು ಎ1 ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿ ಸ್ಥಾನವನ್ನ ಕೋರ್ಟ್ ಖಚಿತಪಡಿಸಿದೆ. ಶಿಕ್ಷೆ ಘೋಷಣೆ ಬಳಿಕ ಅಪರಾಧಿಗಳು 3 ದಿನದಿಂದ ಒಂದೇ ಬಟ್ಟೆಯಲ್ಲಿದ್ದಾರೆ. ಬಟ್ಟೆ ಬದಲಿಸಲು ಅನುಮತಿ ಕೊಡಬೇಕು ಅಂತ ವಿನಯ್ ಕುಲಕರ್ಣಿ ಪರ ವಕೀಲ ಸುನಿಲ್ ಮನವಿ ಮಾಡಿದರು. ಮನವಿ ಪುರಸ್ಕರಿಸಿದ ಜಡ್ಜ್ ಅಪರಾಧಿಗಳಿಗೆ ಜೈಲು ಕೈಪಿಡಿಯಲ್ಲಿರುವಂತೆ ಬಟ್ಟೆ ಒದಗಿಸುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯೋಗೇಶ್ ಗೌಡ ಸಾವಿಗೆ ನ್ಯಾಯ ಸಿಕ್ಕಿದೆ, ಇದರಲ್ಲಿ ಯಾವ ರಾಜಕೀಯ ಷಡ್ಯಂತ್ರ ಇಲ್ಲ ಅಂತ ಹೋರಾಟಗಾರ ಬಸವರಾಜ್ ಕೊರವರ್ ಹೇಳಿದರು. ಇದು ರಾಜಕೀಯ ಷಡ್ಯಂತ್ರ ಆಗಿತ್ತು ಅಂತ ಕೇಳಿದ್ರೆ ಸಿಬಿಐ ತನಿಖೆಯಲ್ಲಿ ಹೊರ ಬರ್ತಿತ್ತು. ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತಹ ಕೊಲೆ. ಯೋಗೇಶ್ ಗೌಡ ನನ್ನ ಮುಂದೆ ಎಲ್ಲಿ ಬೆಳಿತಾನೋ ಅಂತ ಹೇಳಿ ತಮ್ಮ ರಾಜಕೀಯ ಲಾಭಕ್ಕಾಗಿ ನಡೆದಂತಹ ಕೊಲೆ. ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಷಡ್ಯಂತ್ರ ಇಲ್ಲ. ಇದರನ್ನ ಸಮೀಪದಿಂದ ನಾವು ಹೋರಾಟ ಮಾಡಿದ್ರಿಂದ ಇದೆಲ್ಲ ಸುಳ್ಳು ಆರೋಪಗಳಿವೆಲ್ಲ. ಸೊ ಮತ್ತೆ ಇಂತಹ ಒಂದು ಪ್ರಕರಣಗಳಲ್ಲಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವತ್ತೇ ಅವರ ಪಾತ್ರ ಇಲ್ಲದೆ ಹೋಗಿದ್ರೆ ಅವತ್ತೇ ಅವರು ಇದನ್ನ ನಾವು ತನಿಖೆಗೆ ಒಳಪಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ. ಅವತ್ತಾಗಿ ಅವಾಯ್ಡ್ ಮಾಡ್ಕೊತಾ ಹೋದ್ರು. ಯೋಗೇಶ್ ಗೌಡರ ಕುಟುಂಬಕ್ಕೆ ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಈ ಒಂದು ಆದೇಶದಿಂದ ನನಗೆ ಸಂತೋಷನೂ ಆಗಿಲ್ಲ, ದುಃಖನೂ ಆಗಿಲ್ಲ. ಆದರೆ ಇಂತಹ ಒಂದು ಐತಿಹಾಸಿಕ ಪ್ರಕರಣವನ್ನು ಸಿಬಿಐಗೆ ಕೊಡಿಸುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದೇನೆ, ಎಲ್ಲರ ಜೊತೆ ನಿಂತು ಹೋರಾಟ ಮಾಡಿದ್ದೇನೆ ಅನ್ನುವಂತ ಹೆಮ್ಮೆ ನನಗಿದೆ. ಸಿಬಿಐ ಪರ ವಕೀಲರಾದ ಶಿವಾನಂದ್ ಪೆರ್ಲಾ ಇದೊಂದು ಐತಿಹಾಸಿಕ ತೀರ್ಪು ಅಂದ್ರು. ಇವತ್ತಿನ ತೀರ್ಪು ಒಂದು ಐತಿಹಾಸಿಕ ತೀರ್ಪು. ನಮಗೆಲ್ಲ ಗೊತ್ತಿದೆ, 15/6/2016ರಲ್ಲಿ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರ ಒಂದು ಭೀಕರ ಕೊಲೆ ಅವರದ್ದೇ ಆದ ಉದಯ ಜಿಮ್ ಅಲ್ಲಿ ಜರುಗುತ್ತೆ. A15 ವಿನಯ್ ಕುಲಕರ್ಣಿ ಅವರು ಹೇಳಿ ಈ ಕೊಲೆಯನ್ನ ಮಾಡಿಸಿದ್ದಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಕಂಡು ಬಂತು. ಅಷ್ಟಕ್ಕೂ ಏನಿದು ಪ್ರಕರಣ? ಕೇಸ್ನ 15ನೇ ಆರೋಪಿ ವಿನಯ್ ಕುಲಕರ್ಣಿ ಪಾತ್ರ ಏನು ಅನ್ನೋದನ್ನ ನೋಡುವುದಾದ್ರೆ, ಜೂನ್ 15, 2016ರಂದು ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿದ್ದ ಉದಯ್ ಜಿಮ್ನಲ್ಲಿ ಯೋಗೇಶ್ ಗೌಡನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಕೊಲೆ ಪ್ರಕರಣದ ಬಗ್ಗೆ ಮೊದಲು ಧಾರವಾಡ ಉಪನಗರ ಠಾಣೆ ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ರು. ಆದರೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಯೋಗೇಶ್ ಕುಟುಂಬ ಆಗ್ರಹಿಸಿತ್ತು. ಆದರೆ ಸಿಬಿಐ ತನಿಖೆಗೆ ನೀಡಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ನಿರಾಕರಿಸಿತ್ತು. ಪ್ರಕರಣ ಸಂಬಂಧ ಪೊಲೀಸರು ಮೊದಲು 6 ಆರೋಪಿಗಳನ್ನ ಬಂಧಿಸಿದ್ರು. ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಸಿಬಿಐ ತನಿಖೆಗೆ ವಹಿಸಿತ್ತು. ಕೊಲೆ ಮಾಡಿದ್ದು 7 ಆರೋಪಿಗಳು ಅಂತ ತನಿಖೆಯಲ್ಲಿ ಬಯಲಾಗಿತ್ತು. ಪ್ರಕರಣ ಸಂಬಂಧ ಸಿಬಿಐ 750ಕ್ಕೂ ಹೆಚ್ಚು ಜನರ ವಿಚಾರಣೆ ಮಾಡಿದ್ದಾರೆ. ನ್ಯಾಯಾಲಯದ ತೀರ್ಪಿನಿಂದ ನಮಗೆ ಖುಷಿಯಾಗಿದೆ ಅಂತ ಯೋಗೇಶ್ ಗೌಡ ಸಹೋದರಿ ಹೇಳಿದರು.
ಖುಷಿ ಆಗೈತಿ. ಅದು ಇನ್ನೊಬ್ರು ಡಿಪಾರ್ಟ್ಮೆಂಟ್ಲಿಂದ ತೆಂಗ್ರಿಕರೋರಿಗೆ ಅವ್ರಿಗೆ 7 ವರ್ಷ ಆಗಿತ್ತಲ್ಲ, ಅವ್ರಿಗೆ ನಮ್ಗೆ ಸಜಾ ಆಗ್ಬೇಕಿತ್ತು, ಲೈಫ್ ಆಗ್ಬೇಕಾಗಿತ್ತು ಅಂತ ನಾವು ಕೇಳಿದ್ವಿ. ಆದರೆ ಅವ್ರಿಗೆ ಇವರು ಮಾಡಿಲ್ಲ. ಇವ್ರು 16 ಮಂದಿಗೆ ಅಷ್ಟೇ ಅವ್ರಿಗೆ ಸಜಾ ಕೊಟ್ಟಲ್ಲ. ಅದು ಒಂದು ನಮ್ಗೆ ನೋವಾಗೈತಿ. ಇವ್ರಿಗೆ ಬರಬೇಕಾಗಿತ್ತು ಅಂತೇಳಿ ನಾವು ಇದು ಮಾಡ್ಕೊತೇವೆ ರೀ. ಆದರೆ ನಮ್ಮ ಮನೆಗೆ ಭಾಳ ಇದಾಗೈತಿ, ಅನ್ಯಾಯ ಭಾಳ ಮಾಡ್ಯಾರ ನಮ್ಗೆ. ಏನು ನಮ್ಮ ಕಾನೂನು ಮ್ಯಾಗ ನಮ್ಗೆ ಭರವಸೆ ಇತ್ತು, ಎಲ್ಲ ಇತ್ತು. ಏನು ಆ ಕಾನೂನು ಮ್ಯಾಗ ಭರವಸೆ ಇದ್ದಿದ್ದಕ್ಕೆ ನಾವು ಈ ಥರ ಇಲ್ಲಿ ಮಟ್ಟಿಗೆ ನಾವು ಉಳಿದಿದ್ದು. ಆದರೆ ಹೋರಾಟಗಾರರಿಗಾಗಲಿ, ನಾವು ವಕೀಲರಿಗಾಗಲಿ, CBI ಅವರಿಗೆ ಎಲ್ಲರಿಗೂ ಭಾಳ ತುಂಬ ಧನ್ಯವಾದವನ್ನು ಹೇಳ್ತೇವೆ ನಾವು. ಕೋರ್ಟ್ ತೀರ್ಪಿಗೆ ನಾವು ತಲೆ ಬಾಗ್ಲೇಬೇಕು ಅಂತ ಸಚಿವ MB ಪಾಟೀಲ್ ಹೇಳಿದರು. ತೀರ್ಪು ಬಂದಿದೆ, ಆ ತೀರ್ಪಿಗೆ ನಾವು ನ್ಯಾಯಾಲಯ ತೀರ್ಪಿಗೆ ನಾವು ತಲೆ ಬಾಗಲೇಬೇಕು. ಅದಕ್ಕೆ ವಿನಯ್ ಕುಲಕರ್ಣಿ ಅವರ ಕುಟುಂಬ ಮತ್ತು ಅವರ ಕಾನೂನು ತಂಡ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ, ಯಾಕಂದ್ರೆ ನನ್ನ ಬಗ್ಗೆ ಅಪೀಲು ಇದೆಲ್ಲನೂ ಕೂಡ ಇರ್ತದೆ. ಅದೇನು ಕಾನೂನ ಕ್ರಮ ಕೈಗೊಳ್ಬೇಕು, ಅದ್ರ ಬಗ್ಗೆ ಅವರೆಲ್ಲ ಚಿಂತನೆ ಮಾಡ್ತಾರೆ. ನ್ಯಾಯ ಸಿಕ್ಕಿದೆ ಅಂತ ಬಿಜೆಪಿ MLC CT ರವಿ ಹೇಳಿದರು. ಜಸ್ಟಿಸ್ ಡಿಲೈಡ್ ಬಟ್ ನಾಟ್ ಡಿನೈಡ್ ಅನ್ನುವಂಥ ಒಂದು ಮಾತಿದೆ. ವಿಳಂಬ ಆದರೂ ಕೂಡ ಭಾರತದ ನ್ಯಾಯಾಲಯಗಳಲ್ಲಿ ನ್ಯಾಯ ಸಿಕ್ಕುತ್ತೆ ಅನ್ನೋದಕ್ಕೆ ಪೂರಕವಾಗಿದೆ. ಇದಕ್ಕಿಂತ ಹೆಚ್ಚಿಗೆ ಕಾಮೆಂಟ್ಸ್ ಮಾಡೋದು ಸೂಕ್ತ ಅಲ್ಲ. ಕೊಲೆ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಬಸವರಾಜ್ ಕೊರವರ್ ಮನೆಗೆ ಪೊಲೀಸರು ಭದ್ರತೆ ನೀಡಿದ್ದಾರೆ. 10ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಅದೇನೇ ಹೇಳಿ, ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಮಹತ್ವದ ತೀರ್ಪು ಹೊರಬಿದ್ದಿದೆ. ವಿನಯ್ ಕುಲಕರ್ಣಿ ಸೇರಿ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ರಮೇಶ್, TV9 ಬೆಂಗಳೂರು.